ಚೇತನ್ ಅಹಿಂಸಾ ಅವರ ಸಹಭಾಗಿತ್ವದಲ್ಲಿ ನೀವೇನು ಈ ಅಭಿಯಾನ ಶುರು ಮಾಡಿದ್ದೀರಾ, ಇದು ಬಹಳ ಒಳ್ಳೆಯದು. ಕರ್ನಾಟಕದ ಮಕ್ಕಳ ಹಿತದೃಷ್ಟಿಯಿಂದ ಈ ಒಂದು ಕೆಲಸ ಆಗಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇದನ್ನು ಗಮನಿಸಬೇಕಾಗಿದೆ. ಯಾಕೆ ಅಂದರೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ಕಬ್ಬಿಣದ ಕಡಲೆ ಈ ಭಾಷೆಗಳು. ಅಂಥದ್ರಲ್ಲಿ ಅವ್ರಿಗೆ ನೀವು 3 ಭಾಷೆ 9 ಮತ್ತು 10ನೇ ತರಗತಿಗೆ ನೀವು ಕೇಂದ್ರದಲ್ಲೇ 2 ಇದ್ರೆ, ನೀವು ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಪಠ್ಯದಲ್ಲಿ ಇರೋದಕ್ಕಿಂತಲೂ ಕಡಿಮೆ ಇರಬೇಕು ನ್ಯಾಯವಾಗಿ. ಅಂಥದ್ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೀವು ಹೆಚ್ಚು ಮಾಡಿದರೆ ಆ ಮಕ್ಕಳೇನು ಸಗಣಿ ಹೊರಬೇಕಾ, ಇದು ತಿಪ್ಪೆ ಗುಂಡಿ ಸಾರಿಸ್ಬೇಕಾ, ಏನು ಹೊಲಕ್ಕೆ ಹೋಗ್ಬೇಕಾ, ಅಪ್ಪ ಅಮ್ಮನಿಗೆ ಸಹಾಯ ಮಾಡಬೇಕಾ, ಏನು ಇವ್ರು ಕೂತು ರಾತ್ರಿ ಎಂದು ಯಾವಾಗಾರ ಕಷ್ಟಪಟ್ಟು ಓದಬೇಕಾ? ತುಂಬ ಕಷ್ಟ ಇದೆ ಈ ಜೀವನ. ನಾವು ಇಲ್ಲಿ ಹಳ್ಳಿಗಾಡಿನ ಜೀವನವನ್ನು ನೆನೆಸ್ಕೊಂಡ್ರೆ ಮಕ್ಕಳು ಎಲ್ಲೆಲ್ಲಿ ಎಷ್ಟೆಷ್ಟೋ ದೂರ ನಡ್ಕೊಂಡು ಹೋಗ್ಬೇಕು. ಇನ್ನೂ ಕೂಡ ಅವರಿಗೆ ಇದಿಲ್ಲ, ಶಾಲೆಯಲ್ಲಿ ಸರಿಯಾದ ರೀತಿಲಿ ಇದಿಲ್ಲ, ಶಿಕ್ಷಣ ಇಲ್ಲ, ದಾರಿ ಹೋಗೋದಕ್ಕೂ ಕೂಡ ಅವ್ರಿಗೆ ಬಸ್ಸುಗಳು ಸಿಗಲ್ಲ. ಈ ಥರ ಎಲ್ಲ ಪಾಡ್ಪಡ್ತಿರೋವಾಗ ದಯವಿಟ್ಟು ಕರ್ನಾಟಕ ಸರ್ಕಾರ ಅವರಿಗೆ 9, 10ನೇ ತರಗತಿಗೆ ಏನು 2 ಭಾಷೆ ಇದ್ದಾವೆ, ಹಾಗೆ 5 ಭಾಷೆಗಳಲ್ಲಿ ಒಂದನ್ನು ಕಡಿಮೆ ಮಾಡಿ ಅದರಲ್ಲಿ 1 ಐಚ್ಛಿಕವಾಗಿ ಇರಲಿ. 2 ಭಾಷೆಗಳಂತೂ ಕಡ್ಡಾಯ ಇದ್ದೇ ಇರ್ತದೆ. ಇನ್ನೊಂದು ಭಾಷೆನ ಅವ್ರು ಆಯ್ಕೆ ಮಾಡಿಕೊಳ್ಳಿ. ದಯವಿಟ್ಟು ಅದನ್ನು ಕಡ್ಡಾಯಗೊಳಿಸಿರಿ. ಆ ರೀತಿಯಾಗಿ ಕೇಂದ್ರಕ್ಕೂ ಮತ್ತು ಕರ್ನಾಟಕ ಸರ್ಕಾರಕ್ಕೂ ಯಾವುದೇ ತಾರತಮ್ಯ ಇಲ್ಲದ ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ನೀತಿಯನ್ನು, ಶಿಕ್ಷಣ ನೀತಿಯನ್ನು ತಾವು ತರಬೇಕು. ಭಾಷಾ ಕಲಿಕೆಯಲ್ಲಿ ಮಕ್ಕಳಿಗೆ ಅನ್ಯಾಯ ಆಗೋದು ಬೇಡ, ಅವ್ರಿಗೆ ಹೊರೆ ಆಗೋದು ಬೇಡ ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ.